ಹಾಯ್, ರೆಡ್ ಬ್ರಿಕ್ಸು ಮತ್ತು ಫ್ಲೈ ಆ್ಯಶ್ ಬ್ರಿಕ್ಸು ಯಾವ್ದು ಬೆಟರ್ ಅಂತ ತಿಳ್ಕೊಬೇಕಾ? ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ, ಕನ್ಫ್ಯೂಷನ್ ಇದೆ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ರೆಡ್ ಬ್ರಿಕ್ಸ್ ಆಯ್ಕೆ ಮಾಡಬೇಕಾ, ಫ್ಲೈ ಆ್ಯಶ್ ಬ್ರಿಕ್ಸ್ ಆಯ್ಕೆ ಮಾಡ್ಕೋಬೇಕಾ ಅಂತ. ಹಾಗಾದರೆ ವಿಡಿಯೋನ ಪೂರ್ತಿ ನೋಡಿ. ಸೊ ಈ ವಿಡಿಯೋದಲ್ಲಿ ಅರೌಂಡ್ ನಾವು ಒಂದು 4 ಪಾಯಿಂಟ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸ್ಟ್ರೆಂತ್. ಸೊ ಯೂಶ್ವಲಾಗಿ ರೆಡ್ ಬ್ರಿಕ್ಸ್ ಸ್ಟ್ರೆಂತು 3 to 4 ಮೆಗಾ ಪ್ಯಾಸ್ಕಲ್ ಇರುತ್ತೆ. ಸೊ ಅದೇ ಥರ ಫ್ಲೈ ಆ್ಯಶ್ ಬ್ರಿಕ್ಸ್ದು ಸ್ಟ್ರೆಂತು 6 to 8 ಮೆಗಾ ಪ್ಯಾಸ್ಕಲ್ ಇರುತ್ತೆ. ಸೊ ಸ್ಟ್ರೆಂತ್ ಈಸ್ ಆಲ್ಮೋಸ್ಟ್ ಡಬಲ್ಡ್. ಫ್ಲೈ ಆ್ಯಶ್ ಬ್ರಿಕ್ಸಿಂದು ರೆಡ್ ಬ್ರಿಕ್ಸ್ ಕಂಪೇರ್ ಮಾಡಿದ್ರೆ ಡಬಲ್ ಸ್ಟ್ರೆಂತ್ ಇದೆ. ಸೊ ಎರಡನೇದು ಕಾಸ್ಟ್. ಸೊ ಕಾಸ್ಟ್ ವೈಸ್ ಕೂಡ ನೋಡ್ತಾ ಹೋದರೆ ಇವತ್ತಿನ ಬೆಂಗಳೂರು ಮಾರ್ಕೆಟಲ್ಲಿ ಅರೌಂಡ್ 7 to 12 ರೂಪೀಸ್ ತನಕ ಇದೆ ಯಾವುದು ರೆಡ್ ಬ್ರಿಕ್ಸ್ ರೇಟು. ಸೊ ಸೇಮ್ ವೇ ಫ್ಲೈ ಆ್ಯಶ್ ಬ್ರಿಕ್ಸ್ ರೇಟ್ ಎಷ್ಟಿದೆಪ್ಪ ಅಂತ ಹೇಳಿದ್ರೆ ಅರೌಂಡ್ 4 to 8 ರೂಪೀಸ್ ಇದೆ ಒಂದು ಬ್ರಿಕ್ ರೇಟು. ಸೊ ಅರೌಂಡು 30% ಎಕ್ಸಸ್ ರೇಟ್ ಇದೆ ರೆಡ್ ಬ್ರಿಕ್ಸ್ದು ವೆಲ್ ಕಂಪೇರ್ಡ್ ಟು ಫ್ಲೈ ಆ್ಯಶ್ ಬ್ರಿಕ್ಸ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ವಾಟರ್ ಅಬ್ಸಾರ್ಪ್ಷನ್ ಮತ್ತು ಕ್ರ್ಯಾಕ್ಸ್ ಇನ್ ವಾಲ್. ಅಂದರೆ ವಾಟರ್ ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ಯೂಶ್ವಲಿ ರೆಡ್ ಬ್ರಿಕ್ಸು ಅರೌಂಡ್ 20 to 25% ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದೆ. ಸೊ ಅದೇ ಥರ ಫ್ಲೈ ಆ್ಯಶ್ ಬ್ರಿಕ್ಸು ಲೆಸ್ ದ್ಯಾನ್ 10% ಇದೆ. ಸೊ ಇದ್ರ ಎಫೆಕ್ಟ್ ಏನಾಗುತ್ತಪ್ಪ ಅಂದರೆ 20 to 25% ರೆಡ್ ಬ್ರಿಕ್ಸು ವಾಟರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಕಾಲಕ್ರಮೇಣ ಅದನ್ನ ವಾಟರ್ ಬಿಟ್ಬಿಡುತ್ತೆ ಡ್ಯೂ ಟು ಟೈಮ್ ಎಲಾಪ್ಸ್. ಸೊ ಅವಾಗ ಏನಾಗುತ್ತೆ, ಬಿಲ್ಡಿಂಗಲ್ಲಿ ಕ್ರ್ಯಾಕ್ ಡೆವಲಪ್ ಆಗುತ್ತೆ. ನಾವೇನು ಮಾಡ್ತೀವಿ, ಬರೀ ಸಿಮೆಂಟ್ ಸರಿ ಇಲ್ಲ, ಮೇಸೆ ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಹಂಗಾಗಿ ಕ್ರ್ಯಾಕ್ ಡೆವಲಪ್ ಆಗಿದೆ ಅಂತ ಹೇಳ್ತೀವಿ. ಬಟ್ ಇದು ಕೂಡ ಒಂದು ರೀಸನ್ನು ಕ್ರ್ಯಾಕ್ ಡೆವಲಪ್ ಆಗಲಿಕ್ಕೆ. ಸೊ ಇಲ್ಲೂ ಕೂಡ ಅರೌಂಡ್ 10% ಅಬ್ಸರ್ವೇಷನ್, ಲೆಸ್ ದ್ಯಾನ್ 10% ಇರೋದನ್ನ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್ಸ್ ಇನ್ ಫ್ಯೂಚರ್ ಡೇಸ್ ಫಾರ್ ವಾಲ್ ಕ್ರ್ಯಾಕ್ಸ್. ಸೊ ಲೆಸ್ ವಾಲ್ ಕ್ರ್ಯಾಕ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ನೆಕ್ಸ್ಟು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ಯಾವುದಪ್ಪ ಬೆಸ್ಟ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳಿದ್ರೆ, ನಾವು ಒಂದು ರೆಡ್ ಬ್ರಿಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಸೌದೆ ತರಬೇಕು, ಕಾಡು ಕಡಿಬೇಕು, ಅದನ್ನ ತಗೊಬಂದು ಸೌದೆಯಲ್ಲಿ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಆಗುತ್ತೆ. ಇಟ್ ಇಸ್ ನಾಟ್ ಫೀಲ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ಫ್ಲೈ ಆ್ಯಶ್ ಬ್ರಿಕ್ಸ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ರೀಸೈಕಲ್ಡ್ ವೇಸ್ಟ್ ತಗೊಂಡು ಅದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ದೇರ್ ಇಸ್ ನೋ ಎನಿ ಮೇಜರ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಸೊ ಅದು ರೀಸೈಕಲ್ ಮಾಡೋದ್ರಿಂದ ವೇಸ್ಟನ್ನು ರೀಸೈಕಲ್ ಮಾಡ್ತೀವಿ. ಸೊ ಹಾಗಾಗಿ ಇದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೆಟೀರಿಯಲ್ ಆಗಿದೆ. ಸೊ ಇವಾಗ ನೀವು ಎಕನಾಮಿಕಲ್ ಫ್ರೆಂಡ್ಲಿ, ಸ್ಟ್ರೆಂತ್, ವಾಟರ್ ಅಬ್ಸಾರ್ಪ್ಷನ್ ಮತ್ತು ಕ್ರ್ಯಾಕ್ ಡೆವಲಪ್ಮೆಂಟು ಮತ್ತು ಎಕೋ ಫ್ರೆಂಡ್ಲಿ. ಸೊ ಈ 4 ಕ್ರೈಟೀರಿಯಾಗಳನ್ನ ಇಟ್ಕೊಂಡು ನಿಮಗೆ ಯಾವುದು ಬೆಸ್ಟ್ ಇಟಿಗೆ, ಸೊ ಅದನ್ನು ನೀವು ನಿಮ್ಮ ಮನೆಗೆ ಆಯ್ಕೆ ಮಾಡ್ಕೊಳ್ಳಿ. ಸೊ ಈ ಥರ ಮೋರ್ ಕನ್ಸ್ಟ್ರಕ್ಷನ್ಸ್ ಟಿಪ್ಸಿಗೋಸ್ಕರ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ವಿ ಬಿಲ್ಡ್ ಸ್ಮಾರ್ಟ್, ಬೆಟರ್, ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ ವರ್ಲ್ಡ್. ವಿ ಆರ್ ಫ್ರಮ್ JCGC Construction and Interiors, Bangalore. For more information, contact us. Thank you.